ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡ್ತಿದ್ದೀರಾ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ನಿಮಗೆ ಈ ವಿಡಿಯೋ ಐ ಓಪನಿಂಗ್ ವಿಡಿಯೋ ಕೂಡ ಆಗ್ಬೋದು. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಮ್ಯೂಚುವಲ್ ಫಂಡಲ್ಲಿ ನೀವು ಎಸ್ ಐ ಪಿ ಮಾಡ್ತಾಯಿದ್ರೆ ನೀವು ರ್ಯಾಂಡಮಾಗಿ ಇನ್ವೆಸ್ಟ್ ಮಾಡ್ತಿದ್ದೀರಾ, 1,000, 2,000, 5,000, 10,000 ಈ ಥರ ಎಸ್ ಐ ಪಿ ಮಾಡ್ತಾ ಇರ್ತೀರ. ಎಸ್ ಐ ಪಿ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇರ್ತೀರ. ಅದೇ ಸ್ಟೆಪ್ ಆಫ್ ಎಸ್ ಐ ಪಿ. ಸ್ಟೆಪ್ ಆಫ್ ಎಸ್ ಐ ಪಿ ಬಗ್ಗೆ ಯಾವತ್ತಾದರೂ ಕೇಳಿದ್ದೀರಾ? ಕೇಳಿಲ್ಲ ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಹೇಳ್ಕೊಡ್ತೀನಿ ಸ್ಟೆಪ್ ಆಫ್ ಎಸ್ ಐ ಪಿ ಅಂದರೆ ಏನು ಅಂತ. ಸ್ಟೆಪ್ ಆಫ್ ಎಸ್ ಐ ಪಿ ಅಂದರೆ ನೀವು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಾ ಹೋಗ್ತಿರ್ತೀರ ಒಂದು ಅಮೌಂಟ್ನ. ಫಾರ್ ಎಕ್ಸಾಂಪಲ್ 10,000 ಇನ್ವೆಸ್ಟ್ ಮಾಡ್ಕೊತಾ ಹೋಗ್ತಿರ್ತಾರೆ ಅಂದ್ಕೊಳ್ಳಿ. ಈ 10,000ಕ್ಕೆ ನಿಮ್ಮ 10%, 20%, 25% ಈ ಥರ ಎವ್ರಿ ಇಯರ್ ಇಂಕ್ರೀಸ್ ಮಾಡ್ತಾ ಹೋಗೋದು. ಎವ್ರಿ ಇಯರ್ ಯಾವ ಥರ ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳು ಬರುತ್ತೆ. 12 ತಿಂಗಳು ಅಂದರೆ ಮೊದಲನೇ ವರ್ಷ 10,000 ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಮೊದಲನೇ ವರ್ಷ 10,000 ಅಂದರೆ 12 ತಿಂಗಳು ಇನ್ವೆಸ್ಟ್ ಮಾಡ್ತೀರಾ, 10,000. ಅದೇ ಥರ ಎರಡನೇ ವರ್ಷಕ್ಕೆ ಆ 10,000ಕ್ಕೆ 20% ಅಂದರೆ 2,000 ಆಯಿತು. ಅಂದರೆ ಮುಂದಿನ ವರ್ಷ 12,000 ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತೀರಾ. ಆ ಇಡೀ ವರ್ಷ 12,000 ಇನ್ವೆಸ್ಟ್ ಮಾಡ್ತಾ ಬರ್ತೀರಾ. ಮತ್ತು ಅದ್ರ ಮುಂದಿನ ವರ್ಷಕ್ಕೆ ಆ 12,000ಕ್ಕೆ 20%, 12,000ಕ್ಕೆ 20% ಅಂದರೆ 14,400 ಆಯಿತು. ಆ ವರ್ಷ ಮತ್ತೆ 14,400. ಈ ಥರ ಎವ್ರಿ ಇಯರು 20% ಇನ್ಕ್ರೀಸ್ ಮಾಡಿಕೊಂಡು ಆ ಅಮೌಂಟನ್ನ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ಆ ಥರ ಇನ್ವೆಸ್ಟ್ ಮಾಡೋದಕ್ಕೂ ರ್ಯಾಂಡಮಾಗಿ ಬರೀ 10,000ನೇ ಇನ್ವೆಸ್ಟ್ ಮಾಡೋದಕ್ಕೂ ವ್ಯತ್ಯಾಸ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮೊದಲು ಬರೀ ಎಸ್ ಐ ಪಿ ಮಾಡೋದ್ರಿಂದ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಮಂತ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಹಾಕೋಣ ಅಂದರೆ 10,000 ಹಾಕೋಣ. 10,000 ಇನ್ವೆಸ್ಟ್ ಮಾಡೋಣ. ಮಂತ್ಲಿ ಇನ್ವೆಸ್ಟ್ಮೆಂಟ್ 10,000 ಅಂತ ಹಾಕ್ತೀನಿ. ಎಕ್ಸ್ಪೆಕ್ಟೆಡ್ ರಿಟರ್ನು 15% ಅಂತ ಹಾಕ್ತೀನಿ. 15% ಯಾಕೆ ಹಾಕ್ತೀನಿ ಅಂದರೆ ಸೆನ್ಸೆಕ್ಸು ಲಾಸ್ಟ್ 40 ವರ್ಷದಿಂದ 16% ರಿಟರ್ನ ಕೊಟ್ಟಿದೆ. ಅದಕ್ಕೋಸ್ಕರ 15% ರಿಟರ್ನ್ ಅಂತೂ ಕೊಡುತ್ತೆ ಫ್ಯೂಚರಲ್ಲಿ. ಅದಕ್ಕೋಸ್ಕರ ಮಿನಿಮಮ್ ಆಗಿ 15% ರಿಟರ್ನ್ ನಾನು ಇಲ್ಲಿ ತೊಗೋತಾ ಇದ್ದೀನಿ. ಟೆನ್ಯೂರು 25 ಇಯರ್ಸ್ ಅಂತ ಹಾಕೋಣ. ಪ್ಲ್ಯಾನ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡ್ತೀನಿ. ಎಷ್ಟಿದೆ? 3,28,00,000 ಇದೆ. ಇದು ನಾರ್ಮಲ್ ಎಸ್ ಐ ಪಿ. ರ್ಯಾಂಡಮಾಗಿ ನಾವು ಯಾವ ಥರ ಸ್ಟೆಪ್ ಅಪ್ ಮಾಡಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ 10,000ನ 25 ವರ್ಷದೊಳಗೂ ನಾವು ಇನ್ವೆಸ್ಟ್ ಮಾಡ್ತಾ ಬಂದರೆ ನಮ್ಮ ದುಡ್ಡು ಎಷ್ಟು ರಿಟರ್ನ್ ಬಂದಿರುತ್ತೆ ಅಂತ. 3,28,00,000 ಆಗಿದೆ. ಅದೇ ಇದನ್ನು ನಾವು ಸೇಮು ಸ್ಟೆಪ್ ಅಪ್ ಕ್ಯಾಲ್ಕುಲೇಟ್ರಲ್ಲಿ ಹೊಡೆದು ನೋಡೋಣ ಎಷ್ಟು ರಿಟರ್ನ್ ಬರುತ್ತೆ ಅಂತ. ಇವಾಗ ಸ್ಟೆಪ್ ಅಪ್ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ ನೋಡೋಣ. ಅಲ್ಲಿ ಕೂಡ ಮಂತ್ಲಿ ಇನ್ವೆಸ್ಟ್ಮೆಂಟು 10,000 ಹಾಕಿ ಗ್ರೋತ್ ಇನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂದರೆ ಪ್ರತಿ ವರ್ಷ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಮಾಡ್ತೀರಾ ಅಂತ. 20% ಗ್ರೋತ್ ಅಂತ ಇಟ್ಕೊಳ್ಳೋಣ. 20% ಗ್ರೋತ್ ಆಗಿ ಎಕ್ಸ್ಪೆಕ್ಟೆಡ್ ರಿಟರ್ನು 15% ಇಲ್ಲ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದರೆ ನಮಗೆ ಬರಬೇಕಾಗಿರೋ ರಿಟರ್ನ್ ಎಷ್ಟು ಬರ್ಬೋದು ಅಂತ ಒಂದು ಅಂದಾಜು ಮಾಡೋದು. ಅಲ್ಲಿ 15% ಹಾಕಿದ್ವಿ, ಇಲ್ಲಿ 15% ಹಾಕೋಣ. ಟೆನ್ಯೂರು 25 ಇಯರ್ಸ್ ಹಾಕೋಣ. ಅಲ್ಲಿ 25 ಇಯರ್ಸ್ ಹಾಕಿದ್ವಿ. ಇಲ್ಲಿ ಕ್ಯಾಲ್ಕುಲೇಟ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಬಂತು? 17,58,00,000 ಬಂತು. ಅಲ್ಲಿ ಬಂದಿದ್ದು 3,28,00,000. ಅದೇ ಇಲ್ಲಿ ಬಂದಿದ್ದು 17,58,00,000. ಎಷ್ಟು ನೀವೇ ನೋಡಿ ರಿಟರ್ನ್ಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ನೀವು ರ್ಯಾಂಡಮಾಗಿ ಎಸ್ ಐ ಪಿ ಮಾಡೋದಕ್ಕೂ ಸ್ಟೆಪ್ ಅಪ್ ಎಸ್ ಐ ಪಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಯಾವ ಥರ ನಿಮ್ಮ ಸ್ಯಾಲ್ರಿನೂ ಇನ್ಕ್ರೀಸ್ ಆಗ್ತಾ ಇರುತ್ತಲ್ಲ, ಪ್ರತಿ ಎವ್ರಿ ಇಯರ್ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತಲ್ಲ, ಅದ್ರ ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟು ನೀವು ಇನ್ಕ್ರೀಸ್ ಮಾಡಬೇಕು. ಬರೀ ಈಗ 10,000 ತುಂಬುವಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಇದೆ. ಆದರೆ ಮುಂದೆ ವರ್ಷವೂ ನಿಮ್ಮ ಸ್ಯಾಲ್ರಿ 10 ವರ್ಷ 10,000 ತುಂಬುವಷ್ಟೇ ಇರುತ್ತಾ? ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ವ. ಅದೇ ರೀತಿ ನಿಮ್ಮ ಇನ್ವೆಸ್ಟ್ಮೆಂಟ್ನು ಕೂಡ ನೀವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ನೀವು 10,000 ಪ್ರತಿ ಎವ್ರಿ ಮಂತ್ ಇನ್ವೆಸ್ಟ್ ಮಾಡ್ತೀನಿ, ಇವ್ರಿ 10,000 ಸಾಕಲ್ಲ ಅಂತ ಬಿಟ್ಟರೆ ನಿಮ್ಗೆ ರಿಟರ್ನ್ ಕಡಿಮೆ ಬರುತ್ತೆ. ಲಾಂಗ್ ಟರ್ಮಲ್ಲಿ ನೀವು ಸ್ವಲ್ಪ ಈಗ ನಿಮ್ಗೆ ಅನ್ಸುತ್ತೆ ಏನು ಬರೀ 2,000ದಿಂದ ಏನಾಗುತ್ತೆ ಜಾಸ್ತಿ ಕಟ್ಟೋದ್ರಿಂದ ಅಂತ. ಬರೀ ಈ ವರ್ಷಕ್ಕೆ 2,000 ಅಲ್ಲ, ಅದು ಎವ್ರಿ ಇಯರು 20% ಇನ್ಕ್ರೀಸ್ ಆಗುತ್ತೆ. ಬರೀ 20% ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಲ್ಲ, ಎವ್ರಿ ಇಯರು 20% ಅಂದರೆ ಲಾಂಗ್ ಟರ್ಮಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ. ನೋಡಿ, ಎಲ್ಲಿ 3 ಕೋಟಿ, ಎಲ್ಲಿ 15 ಕೋಟಿ. ಈ ಸ್ಟೆಪ್ ಅಪ್ ಎಸ್ ಐ ಪಿನ ನೀವು ಎವ್ರಿ ಇಯರೇ ಮಾಡಿ. ಯಾಕಂದರೆ ಎವ್ರಿ ಇಯರು ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಿರುತ್ತೆ. ಅದಕ್ಕೋಸ್ಕರ ನೀವು ಎವ್ರಿ ಇಯರು ಸ್ಟೆಪ್ ಅಪ್ ಎಸ್ ಐ ಪಿ ಮಾಡ್ತಾ ಹೋಗಿ ಲಾಂಗ್ ಟರ್ಮಲ್ಲಿ ತುಂಬ ಒಂದು ಒಳ್ಳೆ ರಿಟರ್ನ್